ವರ್ಷದ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಈಗ ಅನೌನ್ಸ್ ಆಗಿದೆ. ಕೊನೆಗೂ ಕೂಡ ಶಾಮನೂರು ಕುಟುಂಬಕ್ಕೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಟಿಕೆಟ್ಗಾಗಿ ಮುಸ್ಲಿಂ ನಾಯಕರು ಕೂಡ ಪಟ್ಟು ಹಿಡಿದಿದ್ರು. ಈ ಬಾರಿ ನಮಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡವನ್ನು ಕೂಡ ಹಾಕಿದ್ರು. ಅವರಿಗೆ ಈ ಮೂಲಕ ಹಿನ್ನಡೆಯಾದಂತಾಗಿದೆ. ಟಿಕೆಟ್ಗೆ ಪಟ್ಟು ಹಿಡಿದಿದ್ರು. ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಕೂಡ ರಾಜೀನಾಮೆಯ ಬೆದರಿಕೆಯನ್ನ ಕೂಡ ಹಾಕಿದ್ರು ಜಮೀರ್ ಅಹ್ಮದ್ ಅವರು. ಆದರೆ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿದೆ ಹೈಕಮಾಂಡ್. ನಿನ್ನೆ ಸಾಕಷ್ಟು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೆಸಲಾಗಿತ್ತು. ಅದಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನಡೆಸಿರುವಂತಹ ಸುದೀರ್ಘ ಮೀಟಿಂಗ್ ಸಂಧಾನ ಎಲ್ಲವೂ ಕೂಡ ಯಶಸ್ವಿಯಾಗಿದೆ. ಸೊ ಅದಾದ ನಂತರ ಇವತ್ತು ಈಗಷ್ಟೇ ಟಿಕೆಟ್ ಅನೌನ್ಸ್ ಕೂಡ ಆಗಿದೆ. ಸಮರ್ಥ ಶಾಮನೂರ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್, ಕಾಂಗ್ರೆಸ್ ಟಿಕೆಟ್ ಈಗ ಅನೌನ್ಸ್ ಆಗಿದೆ. ನಿನ್ನೆಗೆ ಫೈನಲ್ ಆಗಿತ್ತು, ಅಂತಿಮಗೊಳಿಸಲಾಗಿತ್ತು. ಈಗ ಟಿಕೆಟ್ ಅನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. 27 ವರ್ಷದ ಸಮರ್ಥ್ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಇದೀಗ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಈಗ ಅನೌನ್ಸ್ಮೆಂಟ್ ಕೂಡ ಆಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ್ಗೆ ಈಗ ಟಿಕೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಸಾಕಷ್ಟು ನಿನ್ನೆ ನಡೆದಿರುವಂತಹ ಸುದೀರ್ಘ ಮೀಟಿಂಗ್ ಕೂಡ ಆಗಿತ್ತು. ಟಿಕೆಟ್ಗೆ ಸಂಬಂಧಪಟ್ಟಂತೆ ಯಾರಿಗೆ ಘೋಷಣೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಡೆಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಅಸಮಾಧಾನಗಳು ವ್ಯಕ್ತವಾಗುವಂತಹ ಸಾಧ್ಯತೆ ಇದೆಯಾ? ಯಾವ ರೀತಿಯಾಗಿ ಈ ಒಂದು ವಿಚಾರವನ್ನ ಕಾಂಗ್ರೆಸ್ ಡೀಲ್ ಮಾಡ್ತು ಅಂತ? ಮಧುಕರ್, 2 ಕ್ಷೇತ್ರಗಳ ಉಪಚುನಾವಣೆಗೆ ಇದೀಗ ಅಧಿಕೃತವಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ಪ್ರಕಟ ಆಗಿದೆ. ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಮರ್ಥ್ ಮಲ್ಲಿಕಾರ್ಜುನ್ ಕಣದಲ್ಲಿರ್ತಾರೆ. ಅದೇ ರೀತಿ ಬಾಗಲಕೋಟೆಯಿಂದ ಉಮೇಶ್ ಮೇಟಿ ಅವರ ಪುತ್ರ. ಎರಡೂ ಕಡೆ ಅವರ ಕುಟುಂಬದವರಿಗೆ ಕಾಂಗ್ರೆಸ್ ಟಿಕೆಟನ್ನು ನೀಡಿರುವಂಥದ್ದು ವಿಶೇಷ. ಈಗಾಗಲೇ ಸಮರ್ಥ್ ಮಲ್ಲಿಕಾರ್ಜುನ್ ಅವರು ಮುಹೂರ್ತ ಮತ್ತು ದಿನ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕಾಗಿ ಕಳೆದ ಶುಕ್ರವಾರವೇ ಪಕ್ಷೇತರ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ನಿಂದಲೂ ಕೂಡ ಒಂದು ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿ ಆಗಿದೆ. ಅಧಿಕೃತ ಘೋಷಣೆ ಒಂದು ಬಾಕಿ ಇತ್ತು, ಇದೀಗ ಅಧಿಕೃತವಾಗಿ ಘೋಷಣೆ ಆಗಿದೆ. ದಾವಣಗೆರೆಯ ವಿಚಾರಕ್ಕೆ ಬರೋದಾದರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಅನ್ನು ನೀಡಬೇಕು ಅನ್ನುವಂತಹ ಕೂಗೆದ್ದಿತ್ತು. ಅಲ್ಲಿನ ಅಲ್ಪಸಂಖ್ಯಾತರು ತಮ್ಮ ಸಮುದಾಯಕ್ಕೆ ಟಿಕೆಟ್ ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕಾಂಗ್ರೆಸ್ ನಾಯಕರ ಬಳಿ ಮಾಡಿದರು. ಅಂತಿಮವಾಗಿ ಸಮರ್ಥ ಮಲ್ಲಿಕಾರ್ಜುನ್ ತಮ್ಮ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಇದೀಗ ಅಧಿಕೃತ ಘೋಷಣೆ ಆಗಿದೆ. ನಾಳೆ ಅಂದರೆ ಸೋಮವಾರ ಮತ್ತೊಂದು ಸುತ್ತಿನ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಇನ್ನು ಅದೇ ರೀತಿ ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದವರ ಮಧ್ಯದಲ್ಲೇ ಪೈಪೋಟಿ ಇತ್ತು. ಅವರ 4 ಜನ ಮಕ್ಕಳಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಇತ್ತು. ಉಮೇಶ್ ಮೇಟಿ ಅವರಿಗೆ ಅಂತಿಮವಾಗಿ AICC ಟಿಕೆಟನ್ನು ನೀಡಿದೆ. ನಿನ್ನೆ ಮೊನ್ನೆ 2 ದಿನಗಳ ಕಾಲ ಕಾಂಗ್ರೆಸ್ನಲ್ಲಿ ಸರಣಿ ಸಭೆಗಳಾಗಿದೆ. ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಸುರ್ಜೇವಾಲಾ ಎಲ್ಲರೂ ಕೂಡ ಸೇರಿದಂತೆ ಈ ಒಂದು ಟಿಕೆಟ್ ವಿಚಾರವಾಗಿ ಸಭೆಗಳನ್ನು ಮಾಡಿದ್ರು. ಅಂತಿಮವಾಗಿ ಇದೀಗ ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಎರಡೂ ಕಡೆ ಕುಟುಂಬದವರಿಗೆ ಟಿಕೆಟನ್ನು ನೀಡಿರುವಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು ಮಧುಕರ್. ಸುರೇಶ್, ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ರು. ಟಿಕೆಟ್ ಅನೌನ್ಸ್ ಮಾಡೋದಕ್ಕಿಂತ ಮೊದಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ರು. ಇದೀಗ ಮತ್ತೊಂದು ಸುತ್ತಿನ ನಾಮಪತ್ರವನ್ನು ಸಲ್ಲಿಸುವಂತ ಸಾಧ್ಯತೆ ಇದೆಯಾ, ಹೇಗೆ? ಹೌದು, ಖಂಡಿತವಾಗ್ಲು ಈಗ ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಆದರೆ ಶುಕ್ರವಾರ ಮುಹೂರ್ತ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೆ ಇನ್ನೂ ಅಧಿಕೃತ ಘೋಷಣೆ ಆಗುವುದಕ್ಕೆ ಮುಂಚೆಯೇ ಸಮರ್ಥ ಮಲ್ಲಿಕಾರ್ಜುನ್ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಮತ್ತು ತಾಯಿ ಸಂಸದರು ಕೂಡ ಹೌದು, ಹಾಗಾಗಿ ಅವರ ಜೊತೆಯಲ್ಲಿ ತೆರಳಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದರು. ಒಂದು ಕೂಗಿತ್ತು, ಒಂದು ಚರ್ಚೆ ಇತ್ತು. ಒಂದೇ ಕುಟುಂಬದಲ್ಲಿ ತಂದೆ ಸಚಿವರಾಗಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ, ತಾಯಿ ಸಂಸದರಾಗಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರ ಕುಟುಂಬಕ್ಕೆ ನೀಡೋದು ಬೇಡ, ಮತ್ತೊಬ್ಬರಿಗೆ ಟಿಕೆಟನ್ನು ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ಇತ್ತು. ಆದರೆ ಬಹಳಷ್ಟು ಕಾನ್ಫಿಡೆಂಟ್ ಆಗಿ ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನು ನಾಮಪತ್ರ ಸಲ್ಲಿಕೆಗೆ ಕರೆದುಕೊಂಡು ಹೋಗಿದ್ರು. ಅವರ ತಾಯಿ ಮತ್ತು ತಂದೆಯ ಒಂದು ಸೂಚನೆಯ ಮೇರೆಗೆ ಅವರು ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನಿಂದ ಟಿಕೆಟ್ ಘೋಷಣೆ ಆಗದೇ ಇದ್ದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೂ ಮುಂದಾಗಿದ್ರ ಅನ್ನುವಂಥ ಒಂದು ಚಿಂತನೆ ಕೂಡ ಇದೆ. ಯಾಕೆ ಅಂತಂದರೆ ಅವರು ಪಕ್ಷೇತರರಾಗಿ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ಆದರೆ ಆ ಸಾಧ್ಯತೆಗಳು ಬಹಳಷ್ಟು ಕಡಿಮೆ. ಅವರಿಗೆ ಒಂದು
ಹೋಪ್ ಇತ್ತು ಅಂತ ಅನಿಸುತ್ತೆ. ಅಂತಿಮವಾಗಿ AICC ಮಣೆ ಹಾಕುತ್ತೆ ನಮ್ಮ ಕುಟುಂಬಕ್ಕೆ ಅನ್ನುವಂಥ ಒಂದು ಹೋಪ್ ಇತ್ತು ಅವರಿಗೆ ಅಂತ ಕಾಣುತ್ತೆ. ಹಾಗಾಗಿ ಅವರು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಇದೀಗ ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಚಿಹ್ನೆಯೊಂದಿಗೆ ನಾಳೆ ಮತ್ತೆ ನಾಮಪತ್ರ ಸಲ್ಲಿಕೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಮೇಟಿ ಕುಟುಂಬದ ಸದಸ್ಯರಲ್ಲೇ ಪೈಪೋಟಿ ಇತ್ತು. ಅವರ 4 ಜನ ಮಕ್ಕಳಲ್ಲಿ ಪೈಪೋಟಿ ಇತ್ತು. ಇದೀಗ ಅಂತಿಮವಾಗಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಮರ್ಥ್ ಮಲ್ಲಿಕಾರ್ಜುನ್ ಮತ್ತೆ ಉಮೇಶ್ ಮೇಟಿ ಅಂತಿಮವಾಗಿ ಕಾಂಗ್ರೆಸ್ನಿಂದ ಕಣದಲ್ಲಿರುವಂತಹ ಇಬ್ಬರು ಅಭ್ಯರ್ಥಿಗಳು ಅಂತ AICC ಘೋಷಣೆಯನ್ನ ಮಾಡಿದೆ. ಮಧುಕರ್, ಓಕೆ, ಧನ್ಯವಾದ ಸುರೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.